ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ಮೋಸ ಮಾಡಿ ನೆಮ್ಮದಿಯಾಗಿರುವವರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರುವವರು ಈ ಪ್ರಪಂಚದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಮೋಸ ಮಾಡುವವರು ಎಂದಿಗೂ ಮುಗ್ಧರನ್ನೇ ಹುಡುಕುತ್ತಾರೆ. ಮೋಸ ಹೋಗುವವರು ಮೋಸ ಮಾಡುವವರನ್ನೇ ಬೇಗ ನಂಬುತ್ತಾರೆ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಯಾರಾದರೂ ನಿಮ್ಮನ್ನು ದೂರ ಮಾಡುತ್ತಿದ್ದಾರೆ ಎಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗುತ್ತಿದ್ದಾರೆ ಎಂದು ಅರ್ಥ. ಅವರು ನಿಮ್ಮನ್ನು ದೂರ ಇಡಲು ಪ್ರಯತ್ನಿಸುತ್ತಿದ್ದರೆ ನೀವೇ ಮೊದಲು ಅವರಿಂದ ದೂರ ಉಳಿದು ಬಿಡಿ. ಪರಿಚಯವಾದ ಹೊಸತರಲ್ಲಿ ತುಂಬಾ ಕಾಳಜಿ ವಹಿಸುತ್ತಾರೆ. ಆದರೆ ಅದೆಲ್ಲ ಕೊನೆಯವರೆಗೂ ಇರುವುದಿಲ್ಲ. ನಿಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಿಮ್ಮ ಜೊತೆ ಮಾತನಾಡುವುದಕ್ಕೂ ಅವರಿಗೆ ಸಮಯವಿರುವುದಿಲ್ಲ. ಜೀವನದಲ್ಲಿ ಮಾಡಿಕೊಳ್ಳುವಂತಹ ದೊಡ್ಡ ಮೋಸ ಏನು ಅಂದರೆ ನಮ್ಮ ಭಾವನೆಗಳನ್ನೇ ಗೌರವಿಸದ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಸಮಯ, ಪ್ರೀತಿ, ಕಾಳಜಿ, ಮುಖ್ಯವಾಗಿ ನಮ್ಮ ಕಣ್ಣೀರನ್ನು ಮೀಸಲಾಗಿ ಇಟ್ಟುಬಿಡುತ್ತೇವೆ. ಇವೆಲ್ಲವನ್ನು ಬಿಟ್ಟು ಬಿಡಿ. ಚಿಂತೆ ಮಾಡಿ ಕೊರಗಬೇಡಿ. ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥವೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿಮ್ಮ ಜೀವನವೇ ವ್ಯರ್ಥ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಎಷ್ಟೇ ಹುಡುಕುತ್ತಾ ಹೋದರೂ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೌರವರಿಗೆ ಒಳ್ಳೆಯವರ ದರ್ಶನ ಆಗಲೇ ಇಲ್ಲ. ಜೀವನದಲ್ಲಿ ನೋಡುವ ರೀತಿ ವ್ಯಕ್ತಿತ್ವವನ್ನೇ ರೂಪಿಸುತ್ತದೆ. ಕಟುಕರಿಗೆ ಕನಿಕರ ತೋರಿಸಬೇಡಿ. ಅಯೋಗ್ಯರಿಗೆ ಸಹಾಯ ಮಾಡಬೇಡಿ. ನೋಯಿಸಿದವರಿಗೆ ಎಂದಿಗೂ ಮರೆಯಬೇಡಿ. ನಿಮಗೆ ಬೆಲೆ ಹಾಗೂ ಗೌರವ ಕೊಡದವರ ಬಳಿಯಲ್ಲಿಯೂ ನೀವು ಇರಬೇಡಿ. ಮಾತು ತಪ್ಪಿದವರನ್ನು ಮತ್ತೆ ನಂಬಬೇಡಿ. ಯಾರನ್ನು ನಂಬಿ ಬದುಕಬೇಡಿ. ತಂದೆ ತಾಯಿಯ ಮುಂದೆ ಎಂದಿಗೂ ಶೋಕಿ ಮಾಡಬೇಡಿ. ಹಾಗೆಯೇ ದಾನ ಕೊಟ್ಟರೆ ಯಾರ ಬಳಿಯಲ್ಲಿಯೂ ಹೇಳಿಕೊಳ್ಳಬೇಡಿ. ಭರವಸೆ ಎಂಬುದು ಜೀವನದ ಜೀವಜಲ. ಎಂದಿಗೂ ಅದನ್ನು ಬತ್ತಲು ಬಿಡಬೇಡಿ. ಬೀಗಿ ಬದುಕುವುದಕ್ಕಿಂತ ಬಾಗಿ ಬದುಕಿದರೆ ಸಕಲವೂ ನಿಮ್ಮದಾಗುತ್ತದೆ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ಕಷ್ಟವನ್ನು ನೀಡುವುದಿಲ್ಲ ಸ್ನೇಹಿತರೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದಲೇ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಿಮ್ಮಲ್ಲಿರಬೇಕು ಅಷ್ಟೇ. ಒಮ್ಮೆ ದೃಷ್ಟಿ ಬದಲಿಸಿ ನೋಡಿ, ದೃಶ್ಯವೇ ಬದಲಾಗುತ್ತದೆ. ಹವ್ಯಾಸ ಬದಲಿಸಿ ನೋಡಿ, ಹಣೆ ಬರಹವೇ ಬದಲಾಗುತ್ತದೆ. ವಿಚಾರ ಬದಲಿಸಿ ನೋಡಿ, ದೇಶವೇ ಬದಲಾಗುತ್ತದೆ. ಜೀವನದ ದೋಣಿ ಬದಲಿಸಬೇಕೆಂದೇನಿಲ್ಲ. ಜೀವನದ ದಿಕ್ಕು ಬದಲಿಸಿದರೆ ಸಾಕು. ನೀವು ಸೇರಬೇಕೆಂದಿರುವ ದಡ ಎದುರಾಗುತ್ತದೆ. ತೋರಿಕೆಯ ಜೀವನ ಎಂದಿಗೂ ನಡೆಸಬೇಡಿ. ಅದು ನಿಮ್ಮ ವ್ಯಕ್ತಿತ್ವವನ್ನೇ ಕಡಿಮೆ ಮಾಡಿ ಬಿಡುತ್ತದೆ. ತೋರಿಕೆ ಇಲ್ಲದೆ ಬದುಕಿ ತೋರಿಸಿ, ಆಗ ನೋಡಿ ಜಗತ್ತು ನಿಮ್ಮ ವ್ಯಕ್ತಿತ್ವವನ್ನೇ ಹೇಗೆ ಎತ್ತಿ ಹಿಡಿಯುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.